ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿ ಬರುವಂಥ ಸಂಖ್ಯಾಶಾಸ್ತ್ರ ಈ ಅಧ್ಯಾಯದ ಪ್ರಮುಖ ಅಂಶಗಳು ಮತ್ತು ಕಲಿಯಬೇಕಾಗಿರುವಂಥ ಇಂಪಾರ್ಟೆಂಟ್ ಆಗಿರುವಂಥ ಕಲಿಕಾಂಶಗಳು ಯಾವುವು ಮತ್ತು ಅಭ್ಯಾಸದಲ್ಲಿರುವಂಥ ಸಮಸ್ಯೆಗಳನ್ನು ಬಹಳ ಸರಳ ರೀತಿಯಲ್ಲಿ ನಾವು ಬಿಡಿಸಬೇಕು ಅಂತಂದರೆ ಯಾವ್ಯಾವ ಹಂತಗಳನ್ನು ಅನುಸರಿಸಬೇಕು ಅನ್ನೋದರ ಬಗ್ಗೆ ವಿವರಣಾತ್ಮಕವಾದ ವಿವರಣೆಯನ್ನು ನಾವು ಪಡ್ಕೊಳ್ತೀವಿ. ಇಲ್ಲಿ 10ನೇ ತರಗತಿ ಗಣಿತದಲ್ಲಿ ಅಧ್ಯಾಯ 13. ಈ ಅಧ್ಯಾಯ 13ರಲ್ಲಿ ವಿಶೇಷವಾಗಿ ನಾವು ಕಲಿಯಬೇಕಾಗಿರುವಂಥ ಮಾಹಿತಿ ಏನು ಅಂತಂದರೆ, ಇಲ್ಲಿ ನಾವು ಈಗಾಗಲೇ 9ನೇ ತರಗತಿಯಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳ ಅಂದರೆ ಅದು ಅವರ್ಗೀಕೃತ ದತ್ತಾಂಶಗಳ ಸರಾಸರಿ, ಮಧ್ಯಾಂಕ, ಬಹುಲಕ ಹೇಗೆ ಕಂಡುಹಿಡಿಬೇಕು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡಿವಿ. ಇದರಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಪ್ರಮುಖ ಅಂಶ ಅಂತಂದರೆ, ಈಗ ದತ್ತಾಂಶ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2, 3, 5, 1, 4 ಈ ರೀತಿಯಲ್ಲಿ ಇದೆ ಅಂತ ಇದು ಒಂದು ಕೊಟ್ಟಿರುವಂಥ ದತ್ತಾಂಶ. ಈ ದತ್ತಾಂಶದ ಸರಾಸರಿಯನ್ನು ಕಂಡುಹಿಡೀರಿ ಅಂತಂದ್ರೆ ನಾವು ಹೇಗೆ ಕಂಡುಹಿಡಿತಿದ್ದೀವಿ? ಸರಾಸರಿ ಬೇಕು ಅಂತಂದರೆ ಈ ಸರಾಸರಿಯಲ್ಲಿ ಇದರಲ್ಲಿ ಸರಾಸರಿ ಕಂಡುಹಿಡಿಬೇಕು ಅಂತಂದರೆ ಕೊಟ್ಟಿರುವಂಥ ಒಟ್ಟು ಅಂಶಗಳೇನದಾವ ನೋಡು ಅದರ ಮೊತ್ತ ಮಾಡಿ ಎಷ್ಟಿರ್ತಾವ ಅದರಿಂದ ಭಾಗಿಸ್ತೀವಿ. ಅಂದರೆ ಇಲ್ಲಿ 2 + 3 + 5 + 1 + 4 ಅಪಾನ್ ಇವೆಷ್ಟದಾವ? ಇವು 1, 2, 3, 4, 5 ಅಪಾನ್ 5ರಿಂದ ಭಾಗಿಸ್ತೀವಿ. ಈ ಅಂಶವನ್ನು ನಾವು ಕಲ್ತೀವಿ. ಇದರ ಸರಾಸರಿ ನೋಡಿ, ಸರಾಸರಿ ಕಂಡುಹಿಡಿಬೇಕು ಅಂದರೆ ಇವೆರಡನ್ನು ಕೂಡಿಸೋಣ. 2, 3, 5, 5, 5, 10, 10, 1, 5, 15 ಅಪಾನ್ 5, 5, 5, 1, 5, 5, 3, 15. ಇದರ ಸರಾಸರಿ 3 ಅಂಥೇಳಿ ಕಲ್ತೀವಿ ನಾವು. ಸರಾಸರಿ ಕಲ್ತೀವಿ. ಮಧ್ಯಾಂಕ ಬೇಕು ಅಂತಂದರೆ ಏನು ಮಾಡ್ತೀವಿ ನಾವು? ಇದನ್ನು ಮೊದಲ ಏರಿಕೆ ಕ್ರಮದಲ್ಲಿ ಬರ್ಕೊಳ್ಬೇಕು. ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಮಧ್ಯಾಂಕ ಕಂಡುಹಿಡಿಬೇಕು ಅಂದರೆ ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಕೊಟ್ಟಿರುವಂಥ ದತ್ತಾಂಶಗಳು ಅಂದರೆ ಆ ಪ್ರಾಪ್ತಾಂಕಗಳು ಬೆಸ ಸಂಖ್ಯೆಯಲ್ಲಿದ್ದರೆ ಮಧ್ಯದಲ್ಲಿ ಯಾವುದಿರುತ್ತೋ ಅದು ನಾವು ಮಧ್ಯಾಂಕ ಅಂತ ಹೇಳ್ತೀವಿ ಅಂತ ಗೊತ್ತು. ಒಂದು ವೇಳೆ ಸರಿ ಸಂಖ್ಯೆ ಬಂತಂತಂದರೆ ಆ ಎರಡು ಮಧ್ಯದಲ್ಲಿ ಉಳಿಯುವಂಥ ಎರಡು ಸಂಖ್ಯೆಗಳ ಅವುಗಳ ಸರಾಸರಿ ಕಂಡುಹಿಡಿತೀವಿ, ಅದೇ ಅದರ ಮಧ್ಯಾಂಕ ಆಗಿರುತ್ತೆ. ಜೊತೆಗೆ ಬಹುಲಕ ಕಂಡುಹಿಡಿಯೋದು. ಬಹುಲಕ ಅಂತಂದರೆ ಯಾವ ಪ್ರಾಪ್ತಾಂಕ ಹೆಚ್ಚು ಬಾರಿ ರಿಪೀಟ್ ಆಗುತ್ತೆ ಅಂದರೆ ಹೆಚ್ಚು ಬಾರಿ ಅದು ಬಂದಿರುತ್ತೆ ಅದನ್ನೇ ನಾವು ಬಹುಲಕ ಅಂತ ಹೇಳ್ತೀವಿ ಅಂತ ನಾವು ಕಲ್ತೀವಿ. ಇವೆಲ್ಲ ಅವರ್ಗೀಕೃತ ದತ್ತಾಂಶಕ್ಕೆ ಸಂಬಂಧಪಟ್ಟಿರುವಂಥ ಸರಾಸರಿ, ಮಧ್ಯಾಂಕ, ಬಹುಲಕ ಏನು ಕಂಡುಹಿಡಿದೀವಿ ನೋಡು, ಇವುಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ ಕರಿತೀವಿ. ಇಷ್ಟೆಲ್ಲ ಮಾಹಿತಿಯನ್ನು ನಾವು 9ನೇ ತರಗತಿಯಲ್ಲಿ ಕಲ್ತೀವಿ. ಈಗ 10ನೇ ತರಗತಿಯಲ್ಲಿ ಕಲಿಬೇಕಾಗಿರುವಂಥದ್ದು ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋದು, ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯೋದು, ವರ್ಗೀಕೃತ ದತ್ತಾಂಶಗಳ ಬಹುಲಕ ಕಂಡುಹಿಡಿಯೋದು. ಇಷ್ಟು ಮಾಹಿತಿಯನ್ನು ನಾವು ಇಲ್ಲಿ ಕಲಿಬೇಕಾಗಿದೆ. ಇಲ್ಲಿ ಸರಾಸರಿ ಕಂಡುಹಿಡಿಬೇಕು ಅಂತಂದರೆ ಫಸ್ಟ್ ಸರಾಸರಿ ಕಂಡುಹಿಡಿಬೇಕು ಅಂತಂದರೆ ನಾವು 3 ಸೂತ್ರಗಳನ್ನು ಬಳಸ್ತೀವಿ. 3 ಸೂತ್ರಗಳನ್ನು ಯಾಕೆ ಬಳಸ್ಕೊಳ್ಬೇಕು? 3 ಸೂತ್ರಗಳನ್ನು ಬಳಸಿದ್ರೂ ಸಹ ಅದರ ಸರಾಸರಿ ಒಂದೇ ರೀತಿಯಲ್ಲಿ ಬರುತ್ತೆ. ಇಲ್ಲಿ ಮೇನ್ ತಿಳ್ಕೊಳ್ಬೇಕಾಗಿರುವಂಥ ಪ್ರಮುಖ ಅಂಶ ಏನು ಅಂತಂದರೆ, ಒಂದು ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದು, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದು. ಆಮೇಲೆ ಅಂದಾಜು ಸರಾಸರಿ ವಿಧಾನದಿಂದ ಸರಾಸರಿ ಕಂಡುಹಿಡಿಯೋದು, ಅಂದಾಜು ಸರಾಸರಿ ವಿಧಾನ, ಅಂದಾಜು ಸರಾಸರಿ ವಿಧಾನ. ಇನ್ನೊಂದು ಹಂತ ವಿಚಲನ ವಿಧಾನ ಅಂತ ಬರುತ್ತೆ, ಹಂತ ವಿಚಲನ ವಿಧಾನ. ಇವು ಸರಾಸರಿ ಕಂಡುಹಿಡಿಯುವಂಥ ವಿಧಾನಗಳು. ನೇರ ವಿಧಾನವನ್ನು ಯಾವಾಗ ಕಂಡುಹಿಡಿಬೇಕು ನಾವು ಅಂತಂದ್ರೆ, ಅಂದರೆ ಈ ನೇರ ವಿಧಾನದ ಸೂತ್ರವನ್ನು ಅಥವಾ ನೇರ ವಿಧಾನವನ್ನು ಯಾವಾಗ ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ, ಕೊಟ್ಟಿರುವಂಥ ದತ್ತಾಂಶಗಳು ಅಂದರೆ ಕ್ಲಾಸ್ ಮಾರ್ಕ್ ಅಂತ ಹೇಳ್ತೀವಿ, ಅಂದರೆ ಎಕ್ಸ್ ಬೆಲೆ ಮತ್ತು ಎಫ್ ಬೆಲೆ ಆವೃತ್ತಿ ಇವು ಸಣ್ಣ ಪ್ರಮಾಣದಲ್ಲಿದ್ದು ಅಂತಂದ್ರೆ ನೇರವಾಗಿ ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅದನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡು. ಆ ಸಮಯದಲ್ಲಿ ನಾವು ನೇರ ವಿಧಾನವನ್ನು ಬಳಕೆ ಮಾಡ್ಕೊಳ್ತೀವಿ. ನೇರ ವಿಧಾನ ಬಳಕೆ ಮಾಡಿಕೊಳ್ಳುವಂಥ ಸೂತ್ರ
ಇದು ಎಕ್ಸ್ ಬಾರ್ ಅಂತ ಹೇಳ್ತೀವಿ. ಎಕ್ಸ್ ಬಾರ್ ಅಂತಂದರೆ ಸರಾಸರಿ. ಈ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಅಪಾನ್ ಸಮೇಷನ್ ಆಫ್ ಎಫ್ ಐ ಅಂತ ಹೇಳ್ತೀವಿ. ಇದು ನೇರ ವಿಧಾನದ ಮೂಲಕ ಸರಾಸರಿ ಕಂಡುಹಿಡಿಯುವಂಥ ಸೂತ್ರ. ಇಲ್ಲಿ ಸಮೇಷನ್ ನೋಡಿ, ಸಮೇಷನ್ ಅಂತಂದ್ರೆ ಮೊತ್ತ ಎದರದು ಎಫ್ ಐ ಇಂಟು ಎಕ್ಸ್ ಐ. ಎಫ್ ಐ ಅಂತಂದ್ರೆ ಆವೃತ್ತಿ, ಎಕ್ಸ್ ಐ ಅಂತಂದ್ರೆ ಕ್ಲಾಸ್ ಮಾರ್ಕ್ ಅಂದ್ರೆ ಕೊಟ್ಟಿರುವಂಥ ವರ್ಗಾಂತರದ ಮಧ್ಯಬಿಂದು, ಅದನ್ನು ಇವುಗಳ ಮೊತ್ತ ಅಪಾನ್ ಸಿಗ್ಮಾ ಎಫ್ ಐ. ಎಫ್ನ ಮೊತ್ತ ಅಂದರೆ ಅದನ್ನು ನಾವು ಎನ್ ಅಂತಲೂ ಬರ್ಕೊಳ್ತೀವಿ. ಇನ್ನು ಅಂದಾಜು ಸರಾಸರಿ ವಿಧಾನದಲ್ಲಿ ನೋಡಿ, ಇಲ್ಲಿ ಒಂದು ಕೊಟ್ಟಿರುವಂಥ ಅಂಶಗಳಲ್ಲಿ ಒಂದನ್ನು ಅಂದಾಜು ಸರಾಸರಿ ಅಂತ ನಾವು ತೆಗೆದುಕೊಳ್ಬೇಕು, ಯಾವುದನ್ನು ತೆಗೆದುಕೊಳ್ಬಹುದು. ಅದಕ್ಕೆ ಇದನ್ನು ನೇರ ವಿಧಾನದ ಮುಂದುವರಿದ ಭಾಗ. ಇದನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಬೇಕು? ಕೊಟ್ಟಿರುವಂಥ ದತ್ತಾಂಶದಲ್ಲಿ ವರ್ಗಾಂತರದಲ್ಲಿ ಕ್ಲಾಸ್ ಮಾರ್ಕ್ ಸ್ವಲ್ಪ ಜಾಸ್ತಿ ಬರ್ತಿತ್ತು ಅಂತಂದರೆ, ಆಮೇಲೆ ಆವೃತ್ತಿ ಹೆಚ್ಚಾಗಿತ್ತು ಅಂತಂದರೆ ನಮಗೆ ಗುಣಾಕಾರ ಮಾಡಿ ಅದರ ಲೆಕ್ಕಾಚಾರ ಮಾಡಲಿಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತೆ. ಅದಕ್ಕಾಗಿ ಅಂಥ ಸಂದರ್ಭದಲ್ಲಿ ಇದರ ಸಿಂಪ್ಲಿಫೈ ಮಾಡೋದಕ್ಕೆ, ಕ್ಯಾಲ್ಕುಲೇಷನ್ ಈಸಿ ಮಾಡಲಿಕ್ಕೆ, ಲೆಕ್ಕಾಚಾರವನ್ನು ಸರಳ ರೀತಿಯಲ್ಲಿ ಮಾಡಲಿಕ್ಕೆ ಈ ವಿಧಾನವನ್ನು ಬಳಕೆ ಮಾಡ್ಕೊಳ್ತೀವಿ. ಇದೂ ಸಹ ನೇರ ವಿಧಾನದ ಒಂದು ಮುಂದುವರಿದ ಭಾಗನೇ. ಇಲ್ಲಿ ಎಕ್ಸ್ ಬಾರ್ ಅಂತ ತಗೊಳ್ತೀವಿ, ಇಲ್ಲೊಂದು ಎ ಅಂತ ಆ್ಯಡ್ ಮಾಡ್ಕೊಳ್ತೀವಿ. ಎ ಅಂದರೆ ಅಂದಾಜು ಸರಾಸರಿಯನ್ನು ತೆಗೆದುಕೊಳ್ತೀವಿ. ಆಮೇಲೆ ಸಿಗ್ಮಾ ಅಂತ ಅಂತೀವಿ ಅಥವಾ ಸಮೇಷನ್ ಅಂತಲೂ ಅಂತೀವಿ. ಓಕೆನಾ? ಸಮೇಷನ್ ಎಫ್ ಐ, ಇಲ್ಲಿ ಡಿ ಐ ಅಂತ ಯೂಸ್ ಮಾಡ್ತೀವಿ ನೋಡಿ, ಅಪಾನ್ ಸಿಗ್ಮಾ ಎಫ್ ಐ. ಇಲ್ಲಿ ಡಿ ಐ ಅಥವಾ ಡಿ ಅದಕ್ಕೆ ಅಂತೀವಿ ಅಂತಂದ್ರೆ ಎಕ್ಸ್ನಲ್ಲಿ, ಎಕ್ಸ್ ಐನಲ್ಲಿ ಎ ಅನ್ನು ಕಳಿತೀವಿ, ಇದನ್ನೇ ಡಿ ಅಂತ ಹೇಳೋದು. ಎಕ್ಸ್ ಐನಲ್ಲಿ ಎ ಅನ್ನು ಕಳೆಯೋದು ನೋಡಿ. ಎಕ್ಸ್ ಐನಲ್ಲಿ ಎ ಕಳ್ತೀವಿ ಅಂದ್ರೆ ಒಂದು ಎ ಅನ್ನು ಎಕ್ಸ್ಟ್ರಾ ಆ್ಯಡ್ ಮಾಡೀವಿ ಅಂತ ಅರ್ಥ ಅಷ್ಟೇ. ಓಕೆನಾ? ಅದಕ್ಕೆ ಸಿಗ್ಮಾ ಎಫ್ ಐ ಮತ್ತು ಇದು ಡಿ ಐ ಅಂತ ಯೂಸ್ ಮಾಡಿದ್ದೀನಿ. ಓಕೆ, ಇದು ಅಂದಾಜು ಸರಾಸರಿ ವಿಧಾನ. ಇನ್ನೂ ನಾವು ಕೊಟ್ಟಿರುವಂಥ ದತ್ತಾಂಶಗಳು ಅದನ್ನು ಮತ್ತೆ ಏನಂತಾರೆ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈಸಿ ಮಾಡ್ಕೊಳ್ಬೇಕು ಅಂತಂದ್ರೆ ಹಂತ ವಿಚಲನ ವಿಧಾನವನ್ನು ಯೂಸ್ ಮಾಡ್ಕೊಳ್ತೀವಿ. ಹಂತ ವಿಚಲನ ವಿಧಾನದಲ್ಲಿ ಯೂಸ್ ಮಾಡುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಇದು ಎ ಪ್ಲಸ್ ಸಮೇಷನ್ ಆಫ್ ಎಫ್ ಐ ಯು ಐ ಅಪಾನ್ ಎಫ್ ಐ ಸಮೇಷನ್ ಆಫ್ ಎಫ್ ಐ ಇಂಟು ಎಚ್ ಅಂತ ಬರುತ್ತಿಲ್ಲ ನೋಡಿ. ಹಂತ ವಿಚಲನ ವಿಧಾನದಲ್ಲಿ ಯೂಸ್ ಮಾಡುವಂಥ ಸೂತ್ರ ಎ ಪ್ಲಸ್ ಎ ಅಂದರೆ ಅಂದಾಜು ಸರಾಸರಿನೇ ಅಂತ ತಗೊಳ್ತೀವಿ. ಆಮೇಲೆ ಸಮೇಷನ್ ಆಫ್ ಎಫ್ ಐ ಯು ಐ ಅಪಾನ್ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಯು ಐ ಅಂತ ಎದಕ್ಕಂತೀವಿ? ಯು ಐ ಅಂತಂದ್ರೆ ಇಲ್ಲಿ ಎಕ್ಸ್ ಐ ಮೈನಸ್ ಎ ಅಪಾನ್ ಎಚ್ ಅಂತ, ಅಂದ್ರೆ ಅರ್ಥ ಡಿ ಅಪಾನ್ ಎಚ್ ಅಂತ. ಡಿ ಅಂದರೆ ಎಕ್ಸ್ ಐ ಮೈನಸ್ ಎ ಅಂತ ಯೂಸ್ ಮಾಡೀವಿಲ್ಲ, ಹಾಗಾಗಿ ಯು ಐ ಅಂತಂದ್ರೆ ಎಕ್ಸ್ ಐ ಮೈನಸ್ ಎ ಅಪಾನ್ ಎಚ್ ಅಥವಾ ಡಿ ಐ ಅಪಾನ್ ಎಚ್ ಅಂತ ಹೇಳ್ತೀವಿ ನಾವು. ಈ ಸೂತ್ರಗಳನ್ನು ಯೂಸ್ ಮಾಡ್ಕೊಳ್ತೀವಿ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸೂತ್ರಗಳನ್ನು ಉಪಯೋಗಿಸಿ ಲೆಕ್ಕ ಮಾಡಬೇಕು ಅನ್ನೋದಕ್ಕೆ ಅಭ್ಯಾಸ 13.1ರಲ್ಲಿರುವಂಥ ಸಮಸ್ಯೆಯನ್ನು ಬಿಡಿಸೋಣ. 1ನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸ್ತಾರೆ. ಆ ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವಂಥ ಗಿಡಗಳ ಸಂಖ್ಯೆಗಳ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಈ ರೀತಿಯಲ್ಲಿ ಸಂಗ್ರಹಿಸ್ತಾರೆ. ಪ್ರತಿ ಮನೆಯಲ್ಲಿರುವಂಥ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಬೇಕು ನಾವು. ಗಿಡಗಳ ಸಂಖ್ಯೆಗಳು 0 ದಿಂದ 2, ಇಷ್ಟು ಗಿಡಗಳ ಸಂಖ್ಯೆಯನ್ನು ಹೊಂದಿರುವಂಥ ಮನೆಗಳ ಸಂಖ್ಯೆ 1 ಅಂತೆ, 2 ರಿಂದ 4 ಗಿಡಗಳನ್ನು ಹೊಂದಿರುವಂಥ ಮನೆಗಳ ಸಂಖ್ಯೆ 2, 4 ರಿಂದ 6 ಗಿಡಗಳನ್ನು ಹೊಂದಿರುವಂಥ ಮನೆಗಳ ಸಂಖ್ಯೆ 1, ಇನ್ನು 6 ರಿಂದ 8 ಗಿಡಗಳನ್ನು ಹೊಂದಿರುವಂಥ ಮನೆಗಳ ಸಂಖ್ಯೆ 5, 8 ರಿಂದ 10 ಗಿಡಗಳನ್ನು ಹೊಂದಿರುವಂಥ ಮನೆಗಳ ಸಂಖ್ಯೆ 6, 10 ರಿಂದ 12 ಗಿಡಗಳನ್ನು ಹೊಂದಿರುವಂಥ ಮನೆಗಳ ಸಂಖ್ಯೆ ಎಷ್ಟು ಅಂತಂದರೆ 2. ಅದೇ ರೀತಿಯಲ್ಲಿ 12 ರಿಂದ 14 ಗಿಡಗಳನ್ನು ಹೊಂದಿರುವಂಥ ಮನೆಗಳ ಸಂಖ್ಯೆ ಅಂತಂದ್ರೆ 3 ಅದಾವೆ.
ಈ ದತ್ತಾಂಶಗಳನ್ನು ನಾವು ಯೂಸ್ ಮಾಡಿಕೊಂಡು ಈ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಬೇಕು. ಮತ್ತು ನೀವು ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ ಅನ್ನೋದಕ್ಕೆ ನಾವು ಆನ್ಸರ್ನು ಕೊಡಬೇಕು, ಅದಕ್ಕೆ ಕಾರಣ ಕೊಡಬೇಕು. ಇಲ್ಲಿ ಈ ಇದನ್ನು ನಾವೇನು ಮಾಡ್ಕೊಳ್ಳೋಣ, ಗಿಡಗಳ ಸಂಖ್ಯೆ ಏನದನ್ನು ಇದನ್ನು CI ವರ್ಗಾಂತರ ಅಂತ ಬರ್ಕೊಂಡ್ಬಿಡೋಣ. ಆಮೇಲೆ ಮನೆಗಳ ಸಂಖ್ಯೆ ಅಂತಂದರೆ FI, ಓಕೆನಾ, ಆವೃತ್ತಿ ಅಂತ ಯೂಸ್ ಮಾಡ್ಕೊಳ್ಳೋಣ. FI ಗೊತ್ತಾಗತ್ತಲ್ಲಿದು FI ಆವೃತ್ತಿಗಳ ಸಂಖ್ಯೆ. ನಂತರ ಏನು ಮಾಡ್ಕೊಳ್ಬೇಕು ನಾವು, ಇಲ್ಲಿ ನೇರ ವಿಧಾನವನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ನೇರ ವಿಧಾನ ಸೂತ್ರ ಗೊತ್ತಾ ನಮಗೆ? ನೇರ ವಿಧಾನವನ್ನು ಯಾಕೆ ಯೂಸ್ ಮಾಡ್ತೀವಿ? ಇಲ್ಲಿ FI ಚಿಕ್ಕದವ, XI ಕ್ಲಾಸ್ ಮಾರ್ಕ್ ಏನಂತಂದ್ರೆ ಚಿಕ್ಕದಾಗೆ ಬರ್ತಾವೆ. ಯಾಕಂತಂದರೆ ಇಲ್ಲಿ ನಾವು ವರ್ಗಾಂತರ ನೋಡಿದೀವಿ ಅಂತಂದ್ರೆ ವರ್ಗಾಂತರ ಗಾತ್ರ ಚಿಕ್ಕದನ್ನದಾವ, ವರ್ಗಾಂತರದ ಬೆಲೆಗಳನ್ನು ಬಹಳ ಕಡಿಮೆ ಅದಾವ. ಅದಕ್ಕಾಗಿ ನಾವು ನೇರ ವಿಧಾನವನ್ನು ಯೂಸ್ ಮಾಡ್ಕೊಳ್ತೀವಿ. ನೇರ ವಿಧಾನವನ್ನು ಯೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಸೂತ್ರ ಏನು ಹೇಳಿ ನಾನು, x ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ FI ಇಂಟು XI ಅಪಾನ್ ಸಮೇಷನ್ FI ಅಂತ ಯೂಸ್ ಮಾಡಿದ್ದೀವಿ. ಅಂದರೆ ಇಲ್ಲಿ ನಮಗೆ ಬೇಕಾಗಿರುವಂಥ ದತ್ತಾಂಶ ಏನು, FI ಮತ್ತು XI ಮತ್ತು ಅವುಗಳ ಗುಣಲಬ್ಧ. ಅದಕ್ಕೆ ನಾನು ಏನಂತಂದರೆ ಇದಕ್ಕೆ ಇನ್ನೊಂದಿಷ್ಟು ಕಾಲಮ್ ಮಾಡ್ಕೊಳ್ತೀನಿ. ಏನೇನು ಬೇಕು, XI ಬೇಕು, FI ಆಲ್ರೆಡಿ ಕೊಟ್ಟಿದ್ದಾರೆ, ಆಮೇಲೆ XI FI ಅನ್ನು ಗುಣಾಕಾರ ಮಾಡ್ಕೊಳ್ಬೇಕು. ಈ CI ಅಂತಂದ್ರೆ ಇದರಲ್ಲಿ ಫಸ್ಟ್ ಮತ್ತು ಲಾಸ್ಟ್, ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಇವೆರಡನ್ನು ಕೂಡಿಸ್ಕೊಳ್ಳೋದು, ಕೂಡಿಸಿ 2ರಿಂದ ಭಾಗಿಸೋದು. ನೋಡು 0 2 ಅದಲ್ಲ, 0 2 ಕೂಡಿಸಿ 2 ಐತಲ್ಲ, ಅದನ್ನು 2ರಿಂದ ಭಾಗಿಸ್ಕೊಳ್ಳೋಣ. ಎಷ್ಟಾಗತ್ತೆ, ಇದು 1 ಆಯಿತು. ಅದಕ್ಕಾಗಿ XI ಅಂತಂದ್ರೆ 1 ಅಂತ ಬರ್ತೀನಿ. ಅದೇ ರೀತಿಯಲ್ಲಿ 2 4 ಕೂಡಿಸಿದ್ರೆ 2 4 ಕೂಡಿಸಿದ್ರೆ ಎಷ್ಟಾಯಿತು, 6. ಇದನ್ನು 2ರಿಂದ ಭಾಗಿಸೋಣ. 2 1 2 3 6 ಎಷ್ಟಾಯ್ತು, ಇದು 3. ಹಾಗೆಯೇ ಈ ಸೀರೀಸ್ ಕಂಟಿನ್ಯೂ ಮುಂದುವರಿಯುತ್ತೆ. ಇದು ಕಂಟಿನ್ಯೂ ಮುಂದಾಗತ್ತೆ ಅಂತಂದರೆ ನಾವೇನು ಮಾಡಬೇಕು, ಎಷ್ಟು ಹೆಚ್ಚಾಗಿದೆ ನೋಡಿ, 1 ಆದಮೇಲೆ 3 ಆಗಿದೆಯಲ್ಲ, ಅಂದರೆ 2 ಹೆಚ್ಚಾಗ್ಯದಲ್ಲ, ನಾವು 2 2 ಹೆಚ್ಚು ಮಾಡ್ಕೊಂಡು ಬಂದುಬಿಡೋಣ. ಅಂದರೆ 3 ಅಂತಂದ್ರೆ ನೆಕ್ಸ್ಟು 5 ಬರುತ್ತೆ, ನೆಕ್ಸ್ಟ್ 7, ನೆಕ್ಸ್ಟು 9, ನೆಕ್ಸ್ಟ್ ಇರೋದು 11, ನೆಕ್ಸ್ಟ್ 13 ಬರುತ್ತೆ. ಇಷ್ಟು ಗೊತ್ತಾಯ್ತಲ್ಲಿ, ಇದೊಂದು ಸೀರೀಸ್ ಉಂಟಾಗುತ್ತೆ. ಆಮೇಲೆ ಇಲ್ಲಿ FI XI ಅಂತ ಹೇಳಿದೆ ನೋಡಿ, FI ಮತ್ತು XI ಅಂದರೆ FI ಇಂಟು XI. FI ಅಂತಂದರೆ ಇದು ಗೊತ್ತಾಯಿತು, XI ಅಂತಂದರೆ ಇದು ಗುಣಾಕಾರ ಮಾಡ್ಕೊಳ್ಳೋಣ. 1 ಇಂಟು 1 ಅಂತಂದ್ರೆ 1 ಆಯಿತು, 2 ಇಂಟು 3 2 3 6, 1 5 5 ಆಯಿತು, 5 7 35 ಆಯಿತು, 6 9 54, 11 2 22 ಆಯಿತು, ಆಮೇಲೆ 13 3 39 ಅಂತ ಆಯಿತು. ಗೊತ್ತಾಯಿತು, ಇದು ಗುಣಾಕಾರ ಮಾಡಿ ನೋಡಿ ಹೇಗೆ ಮಾಡಿದ್ದೀವಿ. XI ಅಂತ ಹೇಗೆ ಕಂಡುಹಿಡಿದೀವಿ ಅಂತ ಗೊತ್ತಾಯ್ತಲ್ಲ. ಆಮೇಲೆ XI ಮತ್ತು FIನೂ ಗುಣಾಕಾರ ಮಾಡ್ಕೊಳ್ಬೇಕು. ನಮ್ಮ ಸೂತ್ರ ಪ್ರಕಾರ ಏನಿದೆ, ಸಮೇಷನ್ FI ಇಂಟು XI. ಅಂದರೆ FI ಇಂಟು XI ಮಾಡಿದ್ದನ್ನು ಕೂಡಿಸ್ಬೇಕು, ಅದನ್ನು ಕೂಡಿಸಿರೋದಕ್ಕೆ ನಾವು ಸಮೇಷನ್ ಅಂತ ಹೇಳ್ತೀವಿ. ಕೂಡಿಸ್ಬೇಕು, ಇದನ್ನು ಕೂಡಿಸ್ಕೊಳ್ಳೋ 1 6 5 ಹೀಗೆ ಇದನ್ನು ಕೂಡಿಸ್ಕೊಂಡು ಬಿಡೋಣ. ಇದಕ್ಕೆ 162 ಆಯಿತು, 162 ಓಕೆನಾ. ಇದನ್ನು ಕೂಡಿಸಿದ್ರೆ 162. ಆಮೇಲೆ FIನ ಕೂಡಿಸಿದ್ರೆ ಇದು ಸಿಗ್ಮಾ FI ಅಂತ ಆಗುತ್ತೆ. ಆಲ್ರೆಡಿ ಕೂಡಿಸಿದ್ರೆ 20 ಬರಬೇಕಂತ ಗೊತ್ತಾಗುತ್ತೆ ನಮಗೆ. ಇದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡಿ, ಇದು 20 ಅಂತ ಆಗುತ್ತೆ. ಈಗ ನಾವು ಸೂತ್ರವನ್ನು ಯೂಸ್ ಮಾಡ್ಕೊಳ್ಳೋಣ. ಸೂತ್ರ ಏನಿದೆ, ಸರಾಸರಿ ಕಂಡುಹಿಡಿಬೇಕಲ್ಲ, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿತೀವಿ. ಸರಾಸರಿ ಇದು x ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ FI ಇಂಟು XI ಅಪಾನ್ ಸಮೇಷನ್ FI. ಓಕೆ, ಈಗ ನೋಡಿ ಇದ್ರ ಬೆಲೆನ ಆದೇಶ ಮಾಡ್ತೀನಿ. ಸಮೇಷನ್ FI XI ಗುಣಾಕಾರ ಮಾಡಿದರೆ ಎಷ್ಟಾಯಿತು, ಅದನ್ನು 162 ಅದರ ಮೊತ್ತ. ಆಮೇಲೆ ಸಮೇಷನ್ FI ಅಂತಂದರೆ 20 ಅಂತ ಹೇಳಿ 20 ಛೇದ ಹೊಡೆಯೋಣ. 2 10 20, 2 8 16, ಆಮೇಲೆ 2 1 2 ಎಷ್ಟು ಆಯ್ತಿದು 81 ಅಪಾನ್ 10. ಇದನ್ನು ಭಾಗಿಸಿದೀವಿ ಅಂತಂದರೆ ಒಂದು ಅಂಕಿ ಬಿಟ್ಟು ಬಿಂದು ಕೊಡಬೇಕಲ್ಲ, 8.1. ಇದರ ಸರಾಸರಿ 8.1. ಅಂದರೆ ಪ್ರತಿ ಮನೆಯಲ್ಲಿರುವಂಥ ಗಿಡಗಳ ಸರಾಸರಿ ಎಷ್ಟು ಅಂತಂದರೆ 8.1 ಅಂಥೇಳಿ ಆಯಿತು. ಈಗ ನಮ್ಮ ಕ್ವಶನ್ ಏನು ಕೇಳಿದ್ದಾರೆ ಇದರಲ್ಲಿ, ಯಾವ ವಿಧಾನವನ್ನು ಬಳಕೆ ಮಾಡ್ಕೊಂಡಿವಿ,
ನಾವು ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯಲು ನೇರ ವಿಧಾನವನ್ನು ಇಲ್ಲಿ ನೇರ ವಿಧಾನವನ್ನು ಯೂಸ್ ಮಾಡಿವೆ ಅಂತ ಗೊತ್ತಾಯಿತು. ಓಕೆ.